ಈಕಿ ಹೆಸರು ಅನನ್ಯ ಅಂತೇಳಿ. ಮಕ್ಕಕ್ಕೇನು ಕೊರತೆ ಇರಲಿಲ್ಲ. ಅಪ್ಪ ಮಕ್ಕಳು ಇಬ್ಬರು ಡಾಕ್ಟ್ರ್ ಅಂದಮೇಲೆ ಇನ್ನೇನು ರೊಕ್ಕ ಚಲೋನ ಕೂಡಿಟ್ಟಿರ್ತಾರೆ. ಆದ್ರೆ ಈಕಿಗೆ ಒಂದು ಹುಚ್ಚಿತ್ತು, ಅದ ರೀಲ್ಸ್ ಹುಚ್ಚು. ಇನ್ಸ್ಟಾಗ್ರಾಮ್ನಾಗ ಆ್ಯಕ್ಟಿವ್ ಆಗಿರೋಂಥ ಹುಡುಗಿ. ಸೋಷಲ್ ಮೀಡಿಯಾದಾಗ ಕೂಡ ಒಳ್ಳೆ ಹೆಸರು ಮಾಡಿದ್ಲು. ಆಗ ಆಕೆಗೆ ಮುಳುವಾಗೈತಿ. ನಮ್ಮ ದಶರಥನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ನ ಒತ್ತಿರಿ. ಊರಿನಾಗ ಒಂದು ಹುಡುಗಿ ಇರ್ತಾಳಂತ. ಈ ವಯಸ್ಸು ಸುಮಾರು 25 ವರ್ಷ. ಆಕಿ ಡಾಕ್ಟರ್ ಕೆಲಸ ಮಾಡ್ತಾ ಇರ್ತಾಳೆ. ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಡ್ಬೇಕಂತ ಗೊತ್ತೈತಲ್ರಿ ನಿಮ್ಗೆ. ಜೊತೆಗೆ ಆಕಿ ಭರತನಾಟ್ಯ ಡ್ಯಾನ್ಸರ್ ಕೂಡ ಹೌದು. ಅಬ್ದುಲ್ ಕಲಾಂ ಅವರ ಈಕಿ ಡಾನ್ಸ್ ನೋಡಿ ಇಷ್ಟಪಟ್ಟು ಈಕಿಗೆ ಆಟೋಗ್ರಾಫ್ ಕೊಟ್ಟಿರ್ತಾರೆ. ಈ ಅಪ್ಪಾರು ಏನು ಕಮ್ಮಿ ಇಲ್ರಿ, ಅವರು ಹೈದರಾಬಾದ್ನಾಗ ದೊಡ್ಡ ಹೆಸರಾಂತ ಡಾಕ್ಟರ್ ಅದಾರ. ಅಷ್ಟ ಅಲ್ರಿ, ಹೈದರಾಬಾದ್ನ ಹಾಲಿ ಮತ್ತು ಮಾಜಿ ಶಾಸಕರ ಸಂಬಂಧಿ ಕೂಡ ಹೌದ್ರಿ. ಒಂದಿನ ಅನನ್ಯ ಕರ್ನಾಟಕಕ್ಕೆ ಪ್ರವಾಸಕ್ಕೆ ಅಂತ ಬಂದಿರ್ತಾಳ. ಅನನ್ಯಾಗ ಹನುಮಂತ ಅಂದ್ರೆ ಭಾಳ ಇಷ್ಟ. ಕೊಪ್ಪಳದ ಒಂದಿಷ್ಟು ಭಾಗ ಎಲ್ಲ ನೋಡ್ಕೊಂಡು ಅಂಜನಾದ್ರಿ ಬೆಟ್ಟದ ಹತ್ರ ಹೋಗ್ಬೇಕು ಅಂತ ಅಂದು ಬರ್ತಾ ಇರ್ತಾರೆ. ಗಂಗಾವತಿ ಅನ್ನೋ ತಾಲೂಕು, ಸಾಣಾಪುರ ಅನ್ನೋ ಗ್ರಾಮ, ಅಲ್ಲೇ ತುಂಗಭದ್ರಾ ನದಿ ಹರಿತಾಳ. ಅದ್ರ ಪಕ್ಕನ ಇವರು ಒಂದು ರೆಸಾರ್ಟ್ನಾಗ ಉಳ್ಕೋತಾರೆ. ನೆಕ್ಸ್ಟ್ನೇ ದಿನ ಬೆಳಗ್ಗೆನ ತುಂಗಭದ್ರಾ ನದಿ ಹತ್ರ ಅನನ್ಯ ಮತ್ತು ಆಕಿ ಜೋಡಿ ಇಬ್ಬರು ಸ್ನೇಹಿತರು ಬರ್ತಾರೆ. ಆ ಕಲ್ ಬಂಡಿ ನಡುವೆ ಸಹಜವಾಗಿ ಹರಿಯುವಂಥ ತುಂಗಭದ್ರಾ ನದಿನ ದಡದಾಗ ನಿಂತು ನೋಡ್ತಾ ಇರ್ತಾರೆ. ನೋಡ್ತಾ ನೋಡ್ತಾ ಅನನ್ಯಾಗ ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ಈ ಒಂದು ನಿರ್ಧಾರ ತಗೊಂತಾಳ. ಅದೇನಂದ್ರ ಈ ನದಿ ಒಳಗೆ ಈಜು ಹೊಡಿಬೇಕು ಅನ್ನೋ ನಿರ್ಧಾರ. ಅಲ್ಲೇ ಇದ್ದ ಇಬ್ಬರು ಗೆಳತಿಯರಿಗೂ ಹೇಳ್ತಾರ, ಆ ಮೂಲ್ಯಾಗ ಒಬ್ಬೇಕಿ ನಿತ್ಗ, ಈ ಮೂಲ್ಯಾಗ ಒಬ್ಬೇಕಿ ನಿತ್ಗ ಅಂತ ಹೇಳ್ಬಿಟ್ಟು. ಅನನ್ಯ ನದಿ ಹತ್ರ ಒಂದು ಬಂಡಿ ಮೇಲೆ ಹೋಗಿ ನಿಂತ್ಕೋತಾಳ. ಮುಂದ್ಗಡೆ ವಿಡಿಯೋ ಮಾಡಲಿಕ್ಕೆ ಅಂತ ಒಂದು ಹುಡುಗಿ ನಿಂತಿರ್ತಾಳ, ಹಿಂದ್ಗಡೆ ವಿಡಿಯೋ ಮಾಡ್ಲಿಕ್ಕೆ ಅಂತ ಅಂದು ಒಂದು ಹುಡುಗಿ ನಿಂತಿರ್ತಾಳ. ಹಾರಲಿಕ್ಕೆ ಅಂತ ಮುಂದೆ ಹೋದಂಥ ಅನನ್ಯಾಗ ಭಯ ಶುರು ಆಗ್ಬಿಡ್ತತಿ. ಹಾರನೋ ಬ್ಯಾಡೋ ಅಂತ ಭಾಳ ಯೋಚನೆ ಮಾಡ್ತಾಳ. ಆದ್ರೆ ಈ ವಿಡಿಯೋ ಹುಚ್ಚಿರ್ತತಲ್ರಿ, ಅದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ ನೋಡ್ರಿ. ಅದು ಎಲ್ಲದನ್ನು ಮೀರಿ ನಿಂತಿರ್ತತಿ. ಆಕಿ ಒಂದು ದೊಡ್ಡ ಮನಸ್ಸು ಮಾಡಿ ನದಿ ಒಳಗೆ ಹಾರೇ ಬಿಡ್ತಾಳ. ಹೆಚ್ಚು ಕಮ್ಮಿ 20 ಅಡಿ ಆಳ ಇರೋವಂಥ ನದಿ ಅದು. ಹಾರ್ತಾ ಇದ್ದಂಕ್ಲ ಒಂದು ಸ್ವಲ್ಪ ಹೊತ್ತು ಈಜು ಹೊಡಿತಾ ಅನನ್ಯ ಆ ನದಿಯ ಮೇಲ್ಗಡೆ ಭಾಗದಾಗ ಇರ್ತಾಳೆ. ಅಬ್ಬಬ್ಬ ಅಂದ್ರೆ ಸುಮಾರು ಒಂದು 40ರಿಂದ 50 ಸೆಕೆಂಡ್ ಆಕಿ ಈಜು ಹೊಡಿತಾ ಇರ್ತಾಳೆ. ಇದನ್ನು ದೂರದಿಂದ ನೋಡ್ತಿರೋಂಥ ಹುಡುಗಿಯರು ಕೂಡ ಖುಷಿಯಿಂದ ವಿಡಿಯೋ ಮಾಡ್ಕೋತಿರ್ತಾರೆ. ಕೈಕಾಲು ಬಡ್ಕೋತಾ ಈಜು ಹೊಡಿತಿದ್ದಂಥ ಅನನ್ಯ ಆ ನದಿ ಮೇಲ್ಗಡೆ ಇರೋದನ್ನು ನೋಡಿ ಹುಡುಗಿಯರು ಬಿಡು ಈಕಿ ಚಲೋ ಈಜು ಹೊಡಿತಾಳ ಅಂದ್ಕೊಂಡು ಸುಮ್ಮನಾಗಿರ್ತಾರೆ. ಅದಾದ ನಂತರ ಅನನ್ಯ ಅಲ್ಲಿಂದ ಕಣ್ಮರೆ ಆಗ್ಬಿಡ್ತಾಳೆ. ಸ್ನೇಹಿತರೇನು ಅನ್ಕೋತಾರ, ಬಿಡು ಈಕಿ ಕೆಳಗೆ ಹೋಗಿ ಏನಾರ ಈಜು ಹೊಡಿತಿರ್ಬೋದು, ಮ್ಯಾಲೆ ಬರ್ತಾಳ ಅಂತ ಅವರು ಸುಮ್ಮನಾಗಿರ್ತಾರೆ. ಒಂದು ಸ್ವಲ್ಪ ಹೊತ್ತು ನೋಡ್ತಾರ, ಅನನ್ಯ ಮ್ಯಾಲೆ ಬರೋದಿಲ್ಲ. ಇಷ್ಟೊತ್ತಾದರೂ ಮ್ಯಾಲೆ ಬರುವಲ್ಲು ಅಂದ ಕೂಡಲೇ ಈ ಸ್ನೇಹಿತರೆಲ್ಲರೂ ಓಡಿ ಹೋಗಿ ಆ ಹಳ್ಳಿಯ ಜನರಿಗೆ ಹೇಳ್ತಾರೆ. ಈಗ ಆ ಹಳ್ಳಿ ಜನರು ಯಾರು ಈಜು ಹೊಡೆಯಾರಿದ್ರಲ್ಲ ಅವರು ಹುಡುಕಾಡಕ್ಕೆ ಶುರು ಮಾಡ್ತಾರೆ. ವಿಷಯ ದೊಡ್ಡದಾಗ್ತಿದ್ದಂಕ್ಲ ಪೊಲೀಸ್ ಆ್ಯಂಡ್ ಟೀಮ್ ಕೂಡ ಬರ್ತಾರೆ. ಅವರು ಹುಡುಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಬ್ಬಬ್ಬ ಅಂದ್ರೆ ಸುಮಾರು 30 ಗಂಟೆ ಹುಡುಕಿದ್ರು ಈಕಿ ದೇಹ ಎಲ್ಲೆಲ್ಲೂ ಸಿಗೋದಿಲ್ಲ. 30 ಗಂಟೆ ಹುಡುಕಾಡಿದ ಮೇಲೆ ಅನನ್ಯ ಸಿಗ್ತಾಳ, ಆದ್ರೆ ಹೆಣ ಆಗಿ. ಅವ್ರ ಅಪ್ಪ ಅವ್ವ ಅವ್ರ ಸಂಬಂಧಿಕರೆಲ್ಲ ಓಡಿ ಬರ್ತಾರ. ಗೊಳೋ 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 ಅಂತ ಆಡ್ತಾರ. ಆದ್ರೆ ಕಳ್ಕೊಂಡಂಥ ಅನನ್ಯ ವಾಪಸ್ ಬರ್ಲಿಕ್ಕೆ ಸಾಧ್ಯನ. ಸ್ವಿಮ್ಮಿಂಗ್ ಪೂಲ್ನಾಗ ಈಜು ಕಲ್ತಿದ್ದಂಥ ಹುಡುಗಿ ಆ ಜೋರಾಗಿ ಹರಿಯೋ ಅಂಥ ಸಮುದ್ರಕ್ಕೆ ಹಾರಿ ಕೆಟ್ಟ ಧೈರ್ಯ ಮಾಡಿದ್ದಕ್ಕೆ ಇವತ್ತು ಆಕಿ ತನ್ನ ಪ್ರಾಣನ ಕಳ್ಕೊಂಡಾಳ. ಚಲೋ ತಂಗ ಡಾಕ್ಟ್ರಾಗಿ ಚೆಂದಾಗಿ ದುಡ್ಕೋತಾ ಇದ್ದಂಥ ಹುಡುಗಿ ಈಗ ಇಲ್ಲ. ಹದಿಹರಿಯದ ವಯಸ್ಸು ಹುಚ್ಚಿಡಿಸೋ ವಯಸ್ಸಂತ. ಹುಡುಗಿಗೆ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ರೀಲ್ಸು ಅಂತ ಹೇಳಿ ಹುಚ್ಚು ಹಿಡ್ಕೊಂಡು ಇವಾಗ ತನ್ನ ಜೀವನ ಕಳ್ಕೊಂಡಾಳ. ಸ್ವಿಮ್ಮಿಂಗ್ ಪೂಲ್ನಾಗ ಈಜು ಹೊಡೆದಷ್ಟು ಸುಲಭ ಅಂದ್ಕೊಂಡಾಳ ಈ ಜೋರಾಗಿ ಹರಿಯೋ ಅಂಥ ನದಿಯಾಗಿ ಈಜು ಹೊಡೆಯೋದು. ಬಿಟ್ಟು ನಮ್ಮ ವೀಕ್ಷಕರಿಗೆ ಹೇಳೋದೊಂದ, ನೀವು ಎಂಥ ಈಜು ಹೊಡೆಯೋದ್ರ ಆಗಿರ್ರಿ, ಆದ್ರೆ ನಿಮಗೆ ಗೊತ್ತಿಲ್ಲ ಜಾಗದಾಗ ಗೊತ್ತಿಲ್ಲದಂಥ ನದಿ ಒಳಗೆ ದಯವಿಟ್ಟು ಹಾರಕ್ಕೆ ಹೋಗ್ಬಿಡ್ರಿ. ಯಾಕಂದ್ರೆ ಏನಾರ ಅನಾಹುತ ಆತಂದ್ರೆ ನೀವೇನೋ ಹೋಗ್ಬಿಡ್ತೀರಿ,
ಆದ್ರೆ ನಿಮ್ಮನ್ನು ನಂಬಿ ಆಮೇಲೆ ನಿಮ್ಮ ಮೇಲೆ ಇಷ್ಟ ಇರುವಂತಹ ಅಪ್ಪ ಅಮ್ಮ ಆಗಲಿ ಯಾರಾರ ಆಗಲಿ ಅವರು ಎಷ್ಟು ನೋವು ಪಡ್ತಾರ ಅಂದ್ರೆ ಅದು ದೇವ್ರಿಗೊಬ್ಬನಿಗೆ ಗೊತ್ತು. ಇಂಥ ಹುಚ್ಚಿರುವಂಥ ನಿಮ್ಮ ದೋಸ್ತರು ಅಥವಾ ನಿಮ್ಮ ಮಕ್ಕಳು ಯಾರಾರ ಇದ್ರೆ ಅವರಿಗೆ ಈ ವಿಡಿಯೋ ತೋರಿಸ್ರಿ, ಒಂದು ಸ್ವಲ್ಪ ತಿಳಿಸಿ ಬುದ್ಧಿ ಹೇಳ್ರಿ. ಧನ್ಯವಾದಗಳು.